ಕನ್ಸ್ಟ್ರಕ್ಷನ್ ಆಗೋಕ್ಕೂ ಮುಂಚೆ ಕ್ವಾಲಿಟಿ ಚೆಕಿಂಗ್ ಎಲ್ಲ ಮಾಡಬೇಕು. ಆ ಕಡೆ ಹೋಗೋಣ. ಹಾ ಸರಿ ಸರ್. ಅಯ್ಯೋ, ಇವ್ರು ಇವತ್ತು ಯಾಕಪ್ಪ ಬಂದ್ರು? ಅಖಿಲ ಮೇಡಮ್ ಬೇರೆ ಇವ್ರು ಇವತ್ತು ಇಲ್ಲಿಗೆ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಯ್ಯೋ, ಏನ್ ಮಾಡೋದೀಗ? ಅರೆ, ಇವನ್ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಹೇಳಿ ಕಾಂತರಾಜ್. ಏನ್ ಮೇಡಮ್ ಇದು? ಇವತ್ತು ಬಾಸ್ ಸೈಡ್ ಕಡೆ ಬಂದ್ಬಿಟ್ಟಿದ್ದಾರೆ. ವಾಟ್? ಹೌದು ಮೇಡಮ್, ಅವರು ಮತ್ತೆ ಗೌರಿ ಮೇಡಮ್ ಬಂದಿದ್ದಾರೆ. ಮೇಡಮ್, ಅವ್ರೇನ ಇವತ್ತು ಕ್ವಾಲಿಟಿ ಚೆಕ್ ಮಾಡಿದ್ರೆ ನಾವು ಸಿಕ್ಕಾಕೋತೀವಿ ಮೇಡಮ್. ಈ ಅಬ್ಬಾಯಿ ಸೈಟ್ ವಿಸಿಟ್ಗೆ ಹೋಗ್ತಾನೆ ಅಂತ ಗೊತ್ತಿದ್ದಿದ್ರೆ ಹೇಗಾದ್ರೂ ಮಾಡಿ ನಾನೇ ಅವಾಯ್ಡ್ ಮಾಡ್ತಿದ್ದೆ. ಒಳ್ಳೆ ತಲೆನೋವಾಯ್ತಲ್ಲ. ಮೇಡಮ್, ನಾನು ಇವಾಗ ಏನ್ ಮಾಡ್ಬೇಕು ಮೇಡಮ್? ನೋಡಿ ಕಾಂತರಾಜ್, ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಸಿಕ್ಕಾಕೋಬಾರ್ದು ಅಷ್ಟೇ. ಅವನು ಕ್ವಾಲಿಟಿ ಚೆಕ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮೊದಲು ಅವನ್ನ ಮತ್ತೆ ಗೌರಿನ ಅಲ್ಲಿಂದ ಸಾಕ್ ಹಾಕಿ. ಮೇಡಮ್, ಮತ್ತೆ ಮಾಡ್ತೀನಿ ರೀ ಮೇಡಮ್. ಹಲೋ ಹಲೋ. ಅತ್ತೆ, ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ? ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಅಖಿಲ ಎಲ್ಲಿದ್ದಾಳೆ? ಅವಳ ಮನೇಲಿಲ್ಲ ಅತ್ತೆ. ಎಲ್ಲಿಗೆ ಹೋಗಿದ್ದಾಳೆ? ಗೊತ್ತಿಲ್ಲ. ಆದ್ರೆ ನಿನ್ನೆ ಅಷ್ಟೆಲ್ಲ ಆದ್ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಬಹುಶಃ ಆಫೀಸ್ಗೂ ಹೋಗಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು. ಹಾಗಾದ್ರೂ ಅವಳಿಂದ ಏನು ತೊಂದರೆ ಆಗ್ತಿದ್ರೆ ಸಾಕು. ಆದ್ರೆ ಅವಳು ನಾನ್ ಹೇಳ್ದೆ ಅಂತ ಸುಮ್ಮನೆ ಇರೋ ಅಂತವಳಲ್ಲ. ಅದೇ ಭಯ ಆಗ್ತಿದೆ ನನ್ಗೆ. ಅತ್ತೆ, ನೀವ್ ಹೀಗ್ ನಡ್ಕೊಳ್ಳೋದ್ರಿಂದ ಅವಳಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು ಕೌಸಲ್ಯ. ಬೇಜಾರಾಗಿ ಸುಮ್ಮನೆ ಕೂತ್ರೆ ಪರವಾಗಿಲ್ಲ. ಆದ್ರೆ ಅವಳು ಊಸ್ರು ಬಳ್ಳಿ ತರ ಬಣ್ಣ ಬದಲಾಯಿಸ್ತಾ ಇದ್ದಾಳೆ. ನಿನ್ ಮುಂದೆ ಒಂಥರ, ನನ್ ಮುಂದೆ ಒಂಥರ, ಇನ್ಯಾರ್ದೋ ಮುಂದೆ ಬೇರೆ ಬಣ್ಣ. ನನ್ ಮನ್ಸು ಹೇಳ್ತಾನೆ ಇದೆ ಅವಳು ಬೇರೆ ಏನೋ ಸಂಚು ಮಾಡ್ತಿದ್ದಾಳೆ ಅಂತ. ಅತ್ತೆ, ನಿಮ್ ಎದುರುಗ್ ಮಾತಾಡೋಷ್ಟು ಯೋಗ್ಯತೆ ನನಗಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಒಂದ್ ಮಾತು ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ. ಯಾವತ್ತು ಈ ಮನೆ ನೆಮ್ಮದಿಗಾಗಿ ಶ್ರಮಿಸ್ತೀರಾ ನೀವು? ಆದ್ರೆ ನೀವೇ ಹೀಗೆ ಅಖಿಲ ಮೇಲೆ ಅನುಮಾನ ಪಡ್ತಾ ಇದ್ರೆ ಅವಳ ನೆಮ್ಮದಿ ಮಾತ್ರ ಅಲ್ಲ, ನಮ್ಮ ಮನೆ ನೆಮ್ಮದಿನೂ ಹಾಳಾಗುತ್ತೆ ಅತ್ತೆ. ಕೋಣನ್ ಮುಂದೆ ಕಿನ್ನೂರಿ ಬಾರಿಸ್ದಂಗೆ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಹೋಗಿ ಹೋಗಿ ನಿನ್ ಮುಂದೆ ಹೇಳ್ತಿದ್ದೀನಲ್ಲ. ನೀನ್ ಹೇಳ್ದ ಹಾಗೆ ನಾನಿಷ್ಟು ದಿನ ಏನಾದ್ರೂ ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ಉರ್ದು ಭಸ್ಮ ಆಗಿರೋದು. ಯಾರಿಂದ ಹೇಳು? ಆ ಅಖಿಲನಿಂದ. ಅಲ್ಲ ಅತ್ತೆ, ನೀವ್ ಹೇಳೋ ತರ ಅಖಿಲ ಕೆಟ್ಟವಳೆ ಆಗಿದ್ರೆ ಇಷ್ಟು ವರ್ಷಗಳಲ್ಲಿ ಒಂದ್ಸಲ ಆದ್ರೂ ಈ ಮನೇಲಿ ಒಬ್ರ ಗಮನಕ್ಕಾದ್ರೂ ಅದ್ ಬರ್ತಾ ಇತ್ತು ಅಲ್ವಾ? ನಿಮ್ ಕಣ್ಣಿಗ್ ಮಾತ್ರ ಯಾಕೆ ಅಖಿಲ ಕೆಟ್ಟವಳ ತರ ಕಾಣಿಸ್ತಾಳೆ? ಯಾಕೆಂದ್ರೆ ನೀವೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ. ಅದಕ್ಕೆ ಬೆಕ್ಕಿನ ಮರಿನ ಸಾಕ್ತಿದ್ದೀನಿ ಅನ್ನೋ ಭ್ರಮೇಲಿದೀಯಾ ನೀನು. ಆದ್ರೆ ನಿನಗೆ ಗೊತ್ತಿಲ್ಲ ಕೌಸಲ್ಯ, ನೀನ್ ಮನೇಲಿ ಬೆಳೆಸ್ತಾ ಇರೋದು ಒಂದು ನರಹಂತಕ ಪ್ರಾಣಿನ ಅಂತ. ನನಗ್ ಭಯ ಏನು ಅಂದ್ರೆ ಅದು ನಿಮಗೆಲ್ಲ ಗೊತ್ತಾಗೋಷ್ಟ್ರಲ್ಲಿ ಆ ಪ್ರಾಣಿ ಇನ್ಯಾರನ್ನೆಲ್ಲ ಬಲಿ ತಗೊಳುತ್ತೋ ಅನ್ನೋದು. ನೋಡು ಕೌಸಲ್ಯ, ನಿನಗ್ ಪ್ರತಿಯೊಂದು ವಿಷಯನೂ ಬಿಡಿಸಿ ಹೇಳೋ ಅಷ್ಟು ಸಮಯ ಆಗ್ಲಿ
ವ್ಯವಧಾನ ಆಗ್ಲಿ ನನಗಿಲ್ಲ ಅಮ್ಮ. ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಗುತ್ತೋ ಬಿಡುತ್ತೋ, ನೀನ್ ನಂಬ್ತೀಯೋ ಬಿಡ್ತೀಯೋ, ಆದ್ರೆ ಇದೇ ಸತ್ಯ. ಅತ್ತೆ, ಸಾಕು. ಅವಳು ಯಾರಿಗೋಸ್ಕರನೋ ನಾವಿಬ್ರು ವಾದ ಮಾಡೋದ್ ಬೇಡ. ನೀನ್ ಹೊರಡು. ಹೊರಡು ಅನ್ನಲ್ಲಮ್ಮ. ಸರ್, ಇದನ್ನ ನೋಡಿ. ಅಭಯ್ ಸರ್ ನಮಸ್ತೆ. ಮೇಲೆಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ನೀವು ಒಂದ್ಸಲಿ ಬಂದು ಎಲ್ಲ ಚೆಕ್ ಮಾಡಿಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಸರ್. ಇದೆಲ್ಲ ಚೆಕ್ ಮಾಡಿ ಆಮೇಲೆ ನಾನು ಮೇಲ್ಗಡೆ ಬರ್ತೀನಿ. ಅಯ್ಯೋ, ಇದನ್ನ ಆಮೇಲೂ ಚೆಕ್ ಮಾಡ್ಬೋದಲ್ಲ ಸರ್. ಬನ್ನಿ ಸರ್, ನನ್ನ ಕೆಲಸ ನಿಮಗೆ ಗೊತ್ತಲ್ವಾ, ಪಕ್ಕ ಕೆಲಸ ಮಾಡಿರ್ತೀನಿ. ಬನ್ನಿ. ಹಾ ಸರಿ, ಬನ್ನಿ ಹೋಗೋಣ. ಬನ್ನಿ ಸರ್, ಮೇಲೆ ಹೋಗೋಣ. ಬನ್ನಿ ಗೌರಿ. ಈ ಕಾಂಟ್ರಾಕ್ಟರ್ ಯಾಕೆ ಅಭಯ್ ಅವ್ರನ್ನ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾರೆ? ಸರ್, ಈ ಫ್ರೇಮು ನಾಳೆ ಅಲ್ಲಿಗೆ ಫಿಟ್ ಆಗುತ್ತೆ. ಹೇಳಿ ಅಮ್ಮಮ್ಮ. ಗೌರಿ, ಎಲ್ಲಿದ್ಯಮ್ಮ? ಏನ್ ಮಾಡ್ತಿದ್ಯಾ? ಆಫೀಸಲ್ಲಿದ್ಯಾ ಅನ್ಕೋತೀನಿ. ಅಮ್ಮಮ್ಮ, ನಾನು ಆಫೀಸ್ ಕೆಲ್ಸದ ಮೇಲೆ ಸೈಟ್ ವಿಸಿಟ್ಗೆ ಅಂತ ಬಂದಿದ್ದೀನಿ. ಅಭಯ್ ಅವ್ರು ಕೂಡ ಇಲ್ಲೇ ಇದ್ದಾರೆ. ಏನ್ ವಿಷಯ ಹೇಳಿ? ಓ, ಸೈಟಲ್ಲಿದ್ಯಾ? ಹಾಗಾದ್ರೆ ಒಳ್ಳೇದೇ ಆಯ್ತು. ನನಗೆ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಿತ್ತಮ್ಮ. ಅದೇನು ಅಂತ ಹೇಳಿ ಅಮ್ಮಮ್ಮ. ಒಂದು ಕೆಲ್ಸ ಮಾಡ್ಬೇಕು ನೀನೀಗ. ಇದು ನಂಬರ್ 1 ಕ್ವಾಲಿಟಿ ವುಡ್ಡಿಂದ ಮಾಡಿರೋದು ಸರ್. ಓಕೆ ಅಮ್ಮಮ್ಮ. ಓಕೆ ಅಮ್ಮ. ಅಮ್ಮ, ಅಮ್ಮ, ಎಲ್ಲಿದ್ಯಮ್ಮ? ಅರೆ ಗಂಗೆ, ಏನೇ ಇದಕ್ಕಿದ್ದ ಹಾಗೆ ಬಂದಿದ್ಯಾ? ಯಾಕೆ ಬರ್ಬಾರ್ದಿತ್ತಾ? ಆಗಲ್ಲಮ್ಮ, ನಿಮ್ಮಮ್ಮ ಕೇಳಿದ್ದು ಏನಾದ್ರೂ ವಿಶೇಷನಾ ಅಂತ. ನಾನ್ ಬಂದಿರೋದೇ ವಿಶೇಷ ಅಂತ ಅನ್ಕೊಳ್ಳಿ. ಅದು ನಿಜ ಅನ್ನೋ. ಆದ್ರೆ ನನಗ್ ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇತ್ತಾ, ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಅಷ್ಟೇ, ಅದ್ಬಿಟ್ರೆ ಬೇರೆ ಇನ್ನೇನಿಲ್ಲ.